ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೊಸ ದಿವಸವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಯೂಟ್ಯೂಬ್ ಸಂದೇಶವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿದೆ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ನೋಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 59:15. ಕೀರ್ತನೆಗಳು 59:15. ಆಹಾರಕ್ಕಾಗಿ ಅತ್ತಿತ್ತ ತಿರುಗುತ್ತಾರೆ, ಹೊಟ್ಟೆಗಿಲ್ಲದಿದ್ದರೆ ಬೊಗಳುತ್ತಾರೆ. ನೋಡಿ, ದೇವರ ನಮಗೆ ಸ್ತೋತ್ರವಾಗಲಿ. ದುಷ್ಟ ಅಧಿಕಾರಿಗಳು, ದುಷ್ಟ ಜನಗಳು ಪ್ರತಿಯೊಬ್ಬರು ಏನು ಮಾಡ್ತಾರೆ, ದುಡಿದು ಸರಿಯಾಗಿ ಜೀವನ ಮಾಡುವಂಥದ್ದು ಬಹಳ ಕಷ್ಟ. ಇನ್ನೊಬ್ಬರ ನಾನಾ ರೀತಿಯಲ್ಲಿ ಇನ್ನೊಬ್ಬರಿಗೆ ಮೋಸ, ದಗ, ಅನ್ಯಾಯ ಮಾಡುತ್ತಾ ಬಡ್ಡಿಗೆ ದುಡ್ಡು ಕೊಟ್ಕೊಂಡು, ರಿಯಲ್ ಎಸ್ಟೇಟು ಕಮಿಷನ್ ಮಾಡಿಕೊಂಡು, ಲಂಚ ತಗೊಂಡ್ಕೊಂಡು ನಾನಾ ರೀತಿಯಲ್ಲಿ ಏನು ಮಾಡ್ತಾರೆ, ಇನ್ನೊಬ್ಬರನ್ನ ಮೋಸ ಮಾಡಿ ಜೀವನ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಅವರು ತಿರುಗಾಡ್ತಾ ಇರ್ತಾರೆ. ದುಡಿದು ತಿನ್ನುವುದು ಬಹಳ ಕಷ್ಟ. ಅವರಿಗೆ ಅದೇ ಒಂದು ಚಾಳಿಯಾಗಿದೆ. ಒಂದು ವೇಳೆ ಅದಕ್ಕಾಗಿ ಅವರು ಏನು ಮಾಡ್ತಾರೆ, ಯಾರನ್ನು ಹೇಗೆ ಮೋಸ ಮಾಡೋದು, ಯಾರು ಸಿಗ್ತಾರೆ, ಯಾರಿಗೆ ಏನು ಹೇಳಬೇಕು, ಹೇಗೆ ಹೆದರಿಸಬೇಕು ಅಂತ ಹೇಳುವಂಥದ್ದು ಅವರ ಒಂದು ಜೀವನವಾಗಿದೆ. ಹೊಟ್ಟೆಗಿಲ್ಲದಿದ್ದರೆ ಬೊಗಳುತ್ತಾರೆ. ಒಂದು ವೇಳೆ ಅವರಿಗೆ ಎಲ್ಲಿಯೂ ಸಿಕ್ಕಲಿಲ್ಲ, ಹೊಟ್ಟೆಗಿಲ್ಲ, ಅಂಥವರು ಅವರವರ ಸಂಸಾರ ಅಲ್ಲ, ಅವರವರ ಹೊಟ್ಟೆಯನ್ನೇ ತುಂಬಿಸಿಕೊಳ್ಳೋಕ್ಕೆ ಅವ್ರು ನೋಡ್ತಾ ಇದ್ದಾರೆ. ಇವತ್ತು ತಿನ್ನೋಕ್ಕೆ ಮಾಡೋಕ್ಕೆ ಮಾಂಸ, ಅದು ಇದು, ಮಟನ್ನು, ಬಿರಿಯಾನಿ, ಚಿಕನ್ನು ಅಥವಾ ಮದ್ಯ ಕುಡಿಯೋಕ್ಕೆ, ಮದ್ಯಪಾನ ಮಾಡಲಿಕ್ಕೆ ಅದಕ್ಕೆ ನೋಡ್ತಾ ಇದ್ದಾರೆ. ಒಂದು ವೇಳೆ ಅಂಥದಕ್ಕೆ ಯಾರ ಕೈಲಿ ಸಿಕ್ಕದಿದ್ದರೆ ಹೊತ್ತು ಅವರು ಬೇರೆಯವ್ರ ಮೇಲೆ ಬಹಳ ಕೋಪ ಉಳ್ಳವರಾಗಿದ್ದಾರೆ, ದುರುಗುಟ್ಟವರು ಆಗಿದ್ದಾರೆ, ಗುಣಗುಟ್ಟವರು ಕೂಡ ಆಗಿದ್ದಾರೆ. ಸರಿಯಾಗಿ ದುಡಿದು ತಿನ್ನೋರಾದರೆ ಕೆಲಸಕ್ಕೆ ಹೋಗ್ತಾರೆ, ಚೆನ್ನಾಗಿ ದುಡಿತಾರೆ, ತಿಂತಾರೆ. ಇದನ್ನು ಕೂಡ ನಾವು ಚೆನ್ನಾಗಿ ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಇಂಥವರ ಸಹವಾಸ ಕೂಡ ನಮಗೆ ಇರಬಾರದು. 16ನೇ ವಚನ. ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶೆಯು ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೊಗಳುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದರ ಹೆಸರು ನೋಡಿ, ಅರಸರಾಗಿದ್ದಾಗಲೂ ಕೂಡ ಎಂಥ ಇಕ್ಕಟ್ಟವರಿಗೆ ಬಂದಾಗಲೂ ತನ್ನ ಮಗನಿಂದಲೇ, ಸ್ವಂತ ಹೆಂಡತಿ ಅಪ್ಪನಿಂದಲೇ, ಪ್ರಜೆಗಳಿಂದಲೂ ವಿರೋಧಿಗಳಿಂದಲೂ ಇಕ್ಕಟ್ಟುಗಳು ಬಂದಾಗ ಖಂಡಿತವಾಗಿ ಇನ್ನೊಬ್ಬರಿಗೆ ಯಾವುದೇ ದಗ, ಮೋಸ, ಅನ್ಯಾಯ ಮಾಡದೆ, ತಿನಿಯದ ಹೊಟ್ಟೆಗಿದ್ದರೂ ಇಲ್ಲದಿದ್ದರೂ ಉಪವಾಸ ಖಂಡಿತವಾಗಿದ್ದಾರೆ, ಅವರು ಇದ್ದಿರ್ಬೋದು. ಯಾಕೆಂದರೆ ಮಗ ಕೊಲೆ ಮಾಡಲು ಬಂದಾಗ ಕಾಡಿಗೆ ಒಂದು ಬೆಟ್ಟದ ಗುವಿಯಲ್ಲಿ ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಿ ವಾಸ ಮಾಡ್ತಾ ಇದ್ರು. ಆದರೂ ದೇವರು ಒಂದು ಮನುಷ್ಯನ ಮೂಲಕ ಅಲ್ಲಿಗೆ ಅವರಿಗೆ ಬೇಕಾದ ಆಹಾರ, ನೀರನ್ನು ಒದಗಿಸಿ ಕೊಡ್ತಾ ಇದ್ರು. ಆದರೂ ಕಷ್ಟ ಕಾಲ, ಆದರೂ ಅವರು ಏನು ಮಾಡಿದ್ರು, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಇನ್ನೊಬ್ಬರಿಗೆ ದಗ, ಮೋಸ, ಅನ್ಯಾಯ ಮಾಡಲಿಲ್ಲ. ಹಾಗೆ ಇವತ್ತು ದೇವರನ್ನು ಅರಿತಿರುವ ನಾವು, ದೇವರು ನಮಗೆ ದರ್ಶನ ಕೊಡ್ತಾ ಇರುವಾಗ ಖಂಡಿತವಾಗಿ ನಾವು ಇನ್ನೊಬ್ಬರಿಗೆ ದಗ, ಮೋಸ, ಅನ್ಯಾಯ ಮಾಡದೆ ಸ್ವತಃ ಒಳ್ಳೆಯ ರೀತಿಯಲ್ಲಿ ದುಡಿದು ಯಾರಿಗೂ ತೊಂದರೆ ಆಗದಾಗೆ ಜೀವನ ಮಾಡಬೇಕು. ಒಂದು ವೇಳೆ ಹಿಂದಿನ ಜೀವಿತ ಅಂದರೆ ದೇವರ ದರ್ಶನವಾಗುವುದಕ್ಕಿಂತ ಮೊದಲು, ದೇವರನ್ನು ಇತರರ ಮೂಲಕ ತಿಳಿಯಪಡಿಸೋದಕ್ಕಿಂತ ಮೊದಲು, ಅಥವಾ ದೇವರೇ ಸ್ವತಃ ನಮಗೆ ದರ್ಶನವನ್ನು ಕೊಡುವುದಕ್ಕಿಂತ ಮೊದಲು ಮಾಡಿದ ಪಾಪವನ್ನು ದೇವರು ಲೆಕ್ಕಕ್ಕೆ ತಂದುಕೊಳ್ಳುವುದಿಲ್ಲ. ನಿಮ್ಮ ಅಜ್ಞಾನದ ಕಾಲಗಳನ್ನು ನಾನು ಲಕ್ಷ್ಯಕ್ಕೆ ತಂದುಕೊಳ್ಳುವುದಿಲ್ಲ. ಇನ್ನಾದರೂ ಭೂಲೋಕದ 4 ಕಡೆಯವರು ನನ್ನ ಬಳಿಗೆ ಬರ್ತಾ ಇರುತ್ತಾರೋ ಎಂಬುದಾಗಿ ಬೈಬಲಿನಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ಇದನ್ನು ಓದಬಹುದು. ದೇವರ ದರ್ಶನವಾದ ಮೇಲೆ ಯಾವುದೇ ಕಾರಣಕ್ಕೆ ಇನ್ನೊಬ್ಬರಿಗೆ ನಾವು ಇವರಾಗಿ ದುಷ್ಟರಾಗಿ ನಾವು ಆಗಬಾರದು, ತೊಂದರೆ ಕೊಡಬಾರದು. ಪ್ರಾತಃ ಕಾಲದಲ್ಲಿ ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ಕೊಂಡಾಡುವೆನು. ನೋಡಿ, ಪ್ರಾತಃ ಕಾಲ ಅಂದರೆ ಬೆಳಗಿನ ಜಾವ, ಬೆಳಗ್ಗೆ ಆಗುವುದಕ್ಕಿಂತ ಮೊದಲು ದಾವೀದರ ಅರಸರನ್ನು ದೇವರು ಎಲ್ಲ ರೀತಿಯು ಕೇಡು, ಗಂಡಾಂತರ, ಮರಣದ ಪಾಶ ಶತ್ರುಗಳ ಕೈಯಿಂದ ಬಿಡಿಸಿ ಕಾಪಾಡಿದಕ್ಕಾಗಿ ದೇವರನ್ನು ಏನು ಮಾಡ್ತಾ ಇದ್ದಾರೆ, ದೇವರಿಗೊಂದು ನಮಸ್ಕಾರ ಹೇಳಿದರು, ಕೃತಜ್ಞತೆಯನ್ನು ಸಲ್ಲಿಸಿದರು, ಕೊಂಡಾಡಿದರು. ದೇವರೇ, ನನ್ನನ್ನು ನೀನು ರಕ್ಷಿಸಕ್ಕಾಗಿ ನಿನಗೆ ಸ್ತೋತ್ರ, ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸವು ನಿನ್ನ ಪ್ರೀತಿಯಲ್ಲಿ ನನ್ನ ನಡೆಸಪ್ಪ, ನಿನ್ನ ಪವಿತ್ರ ಆತ್ಮನ ಮೂಲಕ ನಡೆಸೋಕ್ಕಾಗದು.
ದೂತರ ಮೂಲಕ ರಕ್ಷಣೆ ಕೊಡು ಅಂತೇಳಿ ಇದೆಲ್ಲ ದೇವರ ವಾಕ್ಯವಾಗಿದೆ. ಹಾಗೆ ನಾವು ಕೂಡ ಬೆಳಿಗ್ಗೆ ಎದ್ದು, ಅಂದರೆ ಮಹಾಭಾರತದಲ್ಲಿ ಕೊಟ್ಟಿದ್ದ ನಾವು ನೋಡುವಾಗ 3 ರಿಂದ 5 ಗಂಟೆಯ ಒಳಗೆ ಎದ್ದು ನಾವು ಈ ರೀತಿ ದೇವರಲ್ಲಿ ಪ್ರಾರ್ಥಿಸುವುದಾದರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವುದಾದರೆ ಆ ಸಮಯದಲ್ಲಿ ಪರಲೋಕವು ಅಂದರೆ ಕೈಲಾಸ ವೈಕುಂಠವು ತೆರೆದಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ನೇರವಾಗಿ ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಏರಿ ಹೋಗ್ತದೆ. ಅಂದರೆ ನಿಶಬ್ದವಾದ ಸ್ಥಳ, ಸೂರ್ಯ ಉದಯ ಕಾಲದ ಸಮಯ, ಯಾವುದೇ ಗಲಿಬಿಲಿ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬೆಳಗಿನ ಜಾವದಲ್ಲಿ ಕೂಡ ನಾವು ಎದ್ದು 3 ರಿಂದ 5 ಗಂಟೆ ಒಳಗೆ ಖಂಡಿತವಾಗಿ ಎದ್ದು ನಾವು ಪ್ರಾರ್ಥಿಸಬೇಕು. ಯೌವನಸ್ಥ ಮಕ್ಕಳನ್ನು ಕೂಡ ಅದೇ ರೀತಿ ಪ್ರಾರ್ಥನೆ ಮಾಡಲು ಅವರಿಗೆ ನಾವು ಕಳುಹಿಸಿ ಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡುವುದಂದರೆ ಆರೋಗ್ಯ ಸರಿ ಇದ್ದರೆ ಪುರುಷರು ಮೊಣಕಾಲೂರಿ 2 ಕೈಗಳನ್ನು ಮೇಲಕ್ಕೆ ಎತ್ತಿ ತಲೆಯನ್ನು ತಗ್ಗಿಸಿ ಕಣ್ಣು ಮುಚ್ಚಿ ನಮ್ಮ ಮನಸ್ಸನ್ನು ಪರಲೋಕ ಅಂದರೆ ಆಕಾಶದ ಮೇಲೆ ಕೈಲಾಸ ವೈಕುಂಠ ಅಲ್ಲಿಗೆ ನಾವು ನಮ್ಮ ಮನಸ್ಸನ್ನು ಅಲ್ಲಿಗೆ ಮುಟ್ಟಿಸಿ ನಾವು ಪ್ರಾರ್ಥಿಸತಕ್ಕದ್ದು. ಸ್ತ್ರೀಯರಾದರೆ ತಲೆಗೆ ಮುಸುಕು ಹಾಕ್ಕೊಂಡು ಕೈ ಎತ್ತಕ್ಕೆ ಹೋಗಬೇಡಿ. ತಲೆಗೆ ಮುಸುಕನ್ನು ಹಾಕ್ಕೊಂಡು 2 ಕೈಯನ್ನು ಎದೆಯ ಮುಂದೆ ಕೈ ಮುಗಿದುಕೊಂಡು ಪ್ರಾರ್ಥಿಸುವುದು. ಆರೋಗ್ಯ ಸರಿ ಇದ್ದರೆ ಮೊಣಕಾಲು ಹಾಕ್ಕೊಂಡು, ಆರೋಗ್ಯ ಸರಿ ಇಲ್ಲದಿದ್ದರೆ ಕೂತ್ಕೊಂಡಾಗಲಿ ನಿಂತುಕೊಂಡಾಗಲಿ, ರೋಗಿಯಾದರೆ ಮಲ್ಕೊಂಡೆ ಅಥವಾ ಕೂತ್ಕೊಂಡೆ ಅಥವಾ ಯಾವ್ಯಾರಿಗೆ ಹೇಗೆ ಸಾಧ್ಯ ಆಗ್ತದೆ ಹಾಗೆ ಪ್ರಾರ್ಥಿಸಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮೊಣಕಾಲು ಹಾಕೋದ್ರ ಅರ್ಥ ಏನಂದರೆ, ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗಿದ್ದೇನೆ, ನಾನು ಪಾಪಿ ಅಂತ ಒಪ್ಪಿಕೊಳ್ಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ರೀತಿ ನಾವು ಪ್ರತಿ ದಿವಸ ಬೆಳಿಗ್ಗೆ ಪ್ರಾರ್ಥಿಸಬೇಕು. ಮತ್ತು ಹಿಂದೆ ಕೂಡ ಬಹಳ ಸಲ ತಿಳ್ಕೊಂಡಿದ್ದೇವೆ. ಹೋಗುವಾಗಲೂ ಬರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಏಳುವಾಗಲೂ, ಕೂತುಗಳಿರುವಾಗಲೂ, ಒಂದು ಕೆಲಸ ಮಾಡುವಾಗಲೂ, ಕೆಲಸಕ್ಕೆ ಹೋದಾಗಲೂ, ಬರುವಾಗಲೂ ಕೂಡ ದೇವರಿಗೆ ಸ್ತೋತ್ರ ಅಂತೇಳಿ ನಮ್ಮ ದೇವರ ವಾಕ್ಯವನ್ನೇ ನಮ್ಮ ಹೃದಯದಲ್ಲಿ ಜ್ಞಾನದಲ್ಲಿ ಅಳವಡಿಸಿಕೊಂಡು ನಾವು ಅದರ ಯೋಚನೆಯಲ್ಲಿದ್ದರೆ ಪಾಪಮಯ ಜೀವನಕ್ಕೆ ಹೋಗುವುದಿಲ್ಲ ನಮ್ಮ ಒಂದು ಜೀವಿತ ಕಾಲ. ನಮಗೆ ಸ್ತೋತ್ರ. ಹಾಗೆ ಬೆಳಗಿನ ಪ್ರಾರ್ಥನೆ ಬಹಳ ವಿಶೇಷವಾದ ಪ್ರಾರ್ಥನೆಯಾಗಿದೆ. 17ನೇ ವಾಕ್ಯ, ನನ್ನ ಬಲವೇ ನಿನ್ನನ್ನು ಹಾಡಿ ಹರಸುವೆನು, ನನ್ನ ಆಶ್ರಯ ದುರ್ಗವು ಕ್ಷೇಮ ನಿಧಿಯು ದೇವರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನ್ನ ಬಲವೇ ನಿನ್ನನ್ನು ಹಾಡಿ ಹರಸುವೆನು. ಇವತ್ತು ದೇವರು ನಮಗೆ ಆರೋಗ್ಯ, ಶಾಂತಿ, ಸಮಾಧಾನ, ದೇಹಬಲ ಕೊಡದಿದ್ದರೆ, ಖಂಡಿತವಾಗಿ ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ದೇವರು ರಕ್ಷಿಸದೆ ಹೋದರೆ ನಮಗೆ ದೇವರಲ್ಲಿ ಮಾತನಾಡಲಿಕ್ಕೆ ಆಗ್ತದ, ಮೊಣಕಾಲಾಗ್ಲಿಕ್ಕೆ ಆಗ್ತದೆ, ಕೈ ಮೇಲೆ ಎತ್ತಕ್ಕಾಗ್ತದೆ, ಯಾವ ಜ್ಞಾನ ಇಲ್ಲದಿದ್ದರೆ ಮಾತಾಡೋಕ್ಕಾಗ್ತದ? ಖಂಡಿತವಾಗಲೂ ಇಲ್ಲಾಗ ಪ್ರತಿಯೊಂದು ನಮಗೆಲ್ಲವೂ ದೇವರ ವರವಾಗಿದೆ. ಅದಕ್ಕಾಗಿ ನಾವು ದೇವರನ್ನು ಕೊಂಡಾಡಬೇಕು. ಈ ದಿವಸ ಇಂತಿಂತಲ್ಲಿಗೆ ಹೋಗುವಾಗಲೂ ಹೋಗ್ತೇನೆ, ಬರುವಾಗಲೂ ಬರ್ತೇನೆ, ಕೆಲಸವನ್ನು ಒಪ್ಪಿಸುವಂಥದ್ದು, ಸಾಯಂಕಾಲ ಕುಟುಂಬ ಪ್ರಾರ್ಥನೆ, ಗಂಡ ಹೆಂಡತಿ ಮಕ್ಕಳೆಲ್ಲ ಒಂದುಗೂಡಿ ಆ ದಿವಸ ದೇವರು ಮಾಡಿದ ಉಪಕಾರ ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸುವಂಥದ್ದು. ಮಲಗುವಾಗಲೂ ಕೂಡ ದೇವರಿಗೆ ಒಂದು ನಮಸ್ಕಾರ ಹೇಳಿ ಸ್ತೋತ್ರ ಸಲ್ಲಿಸಿ ಮಲಗಬೇಕು. ದೇವರೇ, ರಾತ್ರಿ ಒಳ್ಳೆ ನಿದ್ದೆಯನ್ನು ಕೊಡು ನನಗೆ, ನನ್ನೊಂದಿಗೆ ನೀನು ಮಾತನಾಡು, ನಾಳೆ ಬೆಳಿಗ್ಗೆ ಎದ್ದು ಹೊಸ ದಿವಸವನ್ನು ಕಂಡು ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತೆಯೂ ನಾಳೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೀನು ಆಶೀರ್ವದಿಸಪ್ಪ. ಈ ದಿವಸವೂ ಕೂಡ ನಮ್ಮಿಂದ ಬಂದಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸು. ನೀವು ಮಾಡಿದಂಥ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ ಅಂತ ಕೂಡ ಒಂದು ನಿಮಿಷ ದೇವರಲ್ಲಿ ಯೋಚನೆ ಮಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ನಾವು ಬಳಗತಕ್ಕದ್ದು. ಇದುವೇ ನನ್ನ ಬಲವೇ ನಿನ್ನನ್ನು ಹಾಡಿ ಹರಸುವೆನು. ಹಾಗೆ ದೇವರು ನಮಗೆ ಬಲ ಶಕ್ತಿ ಕೊಡದಿದ್ರೆ ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ಈಗ ಒಂದು ಉದಾಹರಣೆಗೆ ಹೇಳ್ಬೋದು, ನಾನು ಊಟ ಮಾಡಿದ್ರಿಂದ ನನಗೆ ಬಲ ಸಿಕ್ತು ಅಂತ. ಊಟ ಮಾಡಲು ಭೂಮಿಯನ್ನು ಯಾರು ಸೃಷ್ಟಿ ಮಾಡಿದ್ರು? ಆಹಾರವನ್ನು ಯಾರು ಸೃಷ್ಟಿ ಮಾಡಿದರು? ಗಾಳಿ, ಬೆಳಕು, ಸೂರ್ಯ, ಚಂದ್ರ, ನಕ್ಷತ್ರ, ಮಳೆ, ನೀರನ್ನು ಯಾರು ಕೊಟ್ಟರು? ನಮ್ಮನ್ನು ಉದ್ದ ದಪ್ಪ ಮಾಡಿದ್ದು ಯಾರು? ಆಹಾರವನ್ನು ಬೆಳೆಯುವಾಗೆ ಯಾರು ಮಾಡಿದ್ರು? ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸೃಷ್ಟಿಯ ನಿಯಮವನ್ನು ನೋಡುವಾಗ ಪ್ರತಿಯೊಂದು ದೇವರಿಂದಲೇ ಬಂತು. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ 6 ದಿವಸದಲ್ಲಿ 5 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ 6ನೆಯ ಕೊನೆಯ ದಿವಸದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಮ್ಮ ಪ್ರತಿಯೊಂದು ಬಲಕ್ಕಾಗಿಯೂ ದೇವರಲ್ಲಿ ನಾವು ಪ್ರಾರ್ಥಿಸತಕ್ಕದ್ದು. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಆಶ್ರಯ ದುರ್ಗವು ಕ್ಷೇಮಾನಿಧಿಯು ದೇವರೇ. ನನ್ನ ಆಶ್ರಯ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು. ನಾವು ಬದುಕುವುದು, ಬಾಳುವುದು, ಎಲ್ಲ ರೀತಿಯ ರಕ್ಷಣೆ ಯಾರಿಂದ?
ದೇವರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಜ್ಞಾನ ಯಾರಿಗಿರುವುದಿಲ್ಲ, ದೇವರು ಯಾರನ್ನು ಕರೆದಿದ್ದಾರೋ, ಯಾರಿಗೂ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ದೇವರ ವಾಕ್ಯ ತಿಳಿಸಿದಾಗ ಅರ್ಥ ಮಾಡಿಕೊಳ್ತಾರೆ. ಅರ್ಥ ಮಾಡಿಕೊಳ್ಳಲು ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರಾಜಿತರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ 59ನೇ ಕೀರ್ತನೆ ಮುಕ್ತಾಯವಾಯಿತು. ಇನ್ನೀಗ 60ನೇ ಕೀರ್ತನೆಗೆ ಹೋಗೋಣ. ಪರಾಜಿತರು ದೈವೋತ್ತರವನ್ನು ಆಧಾರ ಮಾಡಿಕೊಂಡು ಪ್ರಾರ್ಥಿಸುವುದು. ಪರಾಜಿತರು ಅಂದರೆ, ಈಗ ಪರಾಜಿತರಂದರೆ ನಾವು. ದೇವರ ದರ್ಶನ ಆಗೋದು ಮುಂದೆ ಇಸ್ರೇಲರು 1,00,000 ಅವರಿಗೆ ತಿಳಿಸಿದರು. 1,44,000 ಜನರನ್ನ ದೇವರು ಆಧಾರ ಮಾಡಿಕೊಂಡು ಅವರು ಪರಲೋಕಕ್ಕೆ ತಯಾರಾಗಿದ್ದಾರೆ. ಅಲ್ಲಿ ಅವರು ಏನಾಗಿದ್ದಾರೆ, ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಆದರೆ ಪರಾಜಿತರಂದರೆ ಇವತ್ತು ನಮ್ಮವರು, ನಾವುಗಳಾಗಿದ್ದೇವೆ, ಇತರರು. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ಉಪಕಾರ ಮಾಡಿದಾಗ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರನ್ನ ಆಧಾರ ಮಾಡಿಕೊಂಡೇ ಪ್ರಾರ್ಥಿಸಬೇಕು. ಯಾವುದೇ ಕಾರಣಕ್ಕೂ ದೇವರ ಹೆಸರು ಆಧಾರ ಇಲ್ಲದೆ ನಾವು ಪ್ರಾರ್ಥಿಸಬಾರದು. ದೇವರೇ ಎಲ್ಲವೂ ನಿನ್ನದೇ, ಎಷ್ಟು ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಬೆಳ್ಳಿ, ನನ್ನ ಬಂಗಾರ, ನನ್ನ ವಾಹನ ಅಂತ ನಾವು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪರಾಜಿತರು ನಾನಾ ರೀತಿ ಅನ್ಯಾಯ ಆದಾಗ ಮೋಸ ಮಾಡಿಕೊಂಡು ಕೋಟಿ 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 ಹಣ ಎಂತೆಂಥೋ ಬಿಲ್ಡಿಂಗ್ಗಳು ಏನೇನೋ ಮಾಡ್ತಾರೆ. ಅದು ದೇವರಿಂದ ಬಂದಿದ್ದಲ್ಲ, ಅದು ಸೈತಾನನಿಂದ ಬಂದಿದ್ದು. ದೇವರಿಂದ ಬರುವುದಾದರೆ ಒಳ್ಳೆ ರೀತಿಯಲ್ಲಿ ಜೀವಿಸಿ, ಯಾರಿಗೂ ದಗ ಮೋಸ ಅನ್ಯಾಯ ಮಾಡದೆ ಜೀವಿಸ್ತಾ ಇರುವಾಗ ದೇವರು ನಮಗೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡುವ ಹಾಗೆ ಮಾಡಿ ಅದರಲ್ಲಿ ಬರುವ ಐಶ್ವರ್ಯವೇ ದೇವರಿಂದ ಬರುವಂಥದ್ದು. ಅಂಥವರು ದೇವರನ್ನು ಆಧಾರ ಮಾಡಿಕೊಂಡಿದ್ದು ನನಗೆ ದೇವರು ಕೊಟ್ಟಿದ್ದಪ್ಪ ಅಂತೇಳಿ ನಾವು ಪ್ರಾರ್ಥಿಸಬೇಕು. ಮತ್ತಾಯ 4ನೇ ಅಧ್ಯಾಯದಲ್ಲಿ ನೋಡುವಾಗ ಸೈತಾನನು ಕೂಡ ಈ ಸಮಯ ಬಳಿಗೆ ಬಂದು 3 ಥರದಲ್ಲಿ ಅವರನ್ನು ಸೋಲಿಸಲಿಕ್ಕೆ ಪ್ರಯತ್ನ ಪಟ್ಟ. ಆದರೆ ದೇವರು ಏನು ಹೇಳಿದ್ರು, ಕಡೆಗೆ ದೇವರು ಅದಕ್ಕೆ ಯಾವುದಕ್ಕೂ ಒಪ್ಪಲಿಲ್ಲ. ಕಡೆಗೆ ಸೈತಾನನೇ ತೊಲಗು ಇಲ್ಲಿಂದ ಹೇಳುವಾಗ ಸೈತಾನನು ಓಡಿ ಹೋದ. ಹಾಗೆ ಇವತ್ತು ದೇವರು ಬೇಕು, ಲೋಕವು ಬೇಕು, ಅನ್ಯಾಯ ದಗ ಮೋಸದಲ್ಲಿ ತಿನ್ನುವುದು, ಕುಡಿಯೋದು, ನಾನಾ ರೀತಿ ಆಸ್ತಿ ಪಾಸ್ತಿ ಅಲಂಕಾರ ಮಾಡಿಕೊಂಡು ಇರುವುದು ಯಾರಿಂದ? ಅದು ಸೈತಾನನ ಕಾರ್ಯ. ಒಂದಲ್ಲ ಒಂದು ದಿವಸ ಸರ್ವನಾಶ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದು ಕಡೆಗೆ ನೋಡಿ, ಆದಾಮನನ್ನು ಎಚ್ಚರಿಸಿದಾಗ ದೇವರ ಮಾತನ್ನು ಆದಾಮನ ಕೇಳದೆ ಹೋದ ಸೈತಾನನ ಹೆಂಡತಿಯ ಮೂಲಕ ಆದಾಮನನ್ನ ಅಲ್ಲಿ ಶೋಧನೆ ಮಾಡಿದಾಗ, ಹೆಂಡತಿ ಗಂಡನಿಗೆ ಹೇಳಿದಾಗ ದೇವರ ಮಾತನ್ನ ಮರೆತು ಹೆಂಡತಿಯ ಮಾತಾಗಿ ಬೆಳೆ ಕೊಟ್ಟ ಕಾರಣ ಆದಾಮನು ಶಾಪಗ್ರಸ್ತನಾದನು. ಹಾಗೆ ಇವತ್ತು ದೇವರನ್ನು ಆಧಾರ ಮಾಡಿಕೊಳ್ಳದೆ ಇದ್ದರೆ ಹೆಂಡತಿ ಮೂಲಕ ಬರ್ಬೋದು, ಮಕ್ಕಳ ಮೂಲಕ ಬರ್ಬೋದು, ಇತರರ ಮೂಲಕ ಬರ್ಬೋದು, ನಾನಾ ರೀತಿಯಲ್ಲಿ. ಆಗ ದೇವರನ್ನೇ ಆಧಾರ ಮಾಡಿಕೊಂಡು ನಾವು ಮುಂದೆ ಜೀವಿಸಿದರೆ ಮಾತ್ರ ದೇವರಿಂದ ಆಶೀರ್ವಾದ, ಇಲ್ಲದಿದ್ದರೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಇದರ ಅರ್ಥ. ಹಾಗೆ 60ನೇ ಅಧ್ಯಾಯ 1ನೇ ವಚನ. ದೇವರೇ, ಕೋಪದಿಂದ ನಮ್ಮನ್ನು ತಳ್ಳಿ ಕೆಡವಿಬಿಟ್ಟಿದ್ದಿ, ನಮ್ಮನ್ನು ಎತ್ತಿ ನಿಲ್ಲಿಸು. ನೋಡಿ, ಒಂದೊಂದ್ಸಲ ನಾವು ತಪ್ಪಿ ಹೋದಾಗ ಏನಾಗ್ತದೆ, ದೇವ್ರನ್ನ ಆಧಾರ ಮಾಡಿಕೊಳ್ಳದಿದ್ದರೆ ಮೊದಲು ನಾವು ಹಿಂದಿನ ನಮ್ಮ ಹಿರಿಯರ ಮೂಲಕವೂ ನಮ್ಮ ಮೂಲಕವೂ ಬಂದು ಹೋದ ಅಪರಾಧದಿಂದ ನಮ್ಮನ್ನು ಬಿಡಿಸಿ ದೇವರು ಎತ್ತಿ ಇಟ್ಟು ಮತ್ತು ಸ್ವಲ್ಪ ದಿವಸ ಚೆನ್ನಾಗಿ ಜೀವಿಸ್ಬೋದು. ಆಮೇಲೆ ದೇವರು ಕೂಡ ಶೋಧನೆಗೆ ಒಳಪಡಿಸ್ತಾರೆ. ಏನು ಮಾಡ್ತಾರೆ, ಇವರಿಗೆ ಸ್ವಲ್ಪ ಕಷ್ಟ, ಸಂಕಟ, ದುಃಖ ಕೊಡುವಾಗ, ಇವರಿಗೆ ನಾನು ಒಳ್ಳೇದು ಮಾಡ್ತಾ ಇರುವಾಗ ಮಾತ್ರ ನನಗೆ ಯೋಚನೆ, ಇಲ್ಲದೆ ಅವರು ಏನು ಮಾಡ್ತಾರೆ ಎಂಬುದಾಗಿ ಕೂಡ ಶೋಧನೆಗೆ ಒಳಪಡಿಸಿ ಬಿಡುತ್ತಾರೆ. ಸೈತಾನನ ಮೂಲಕ ಇತರ ಕೆಟ್ಟ ದುಷ್ಟರ ಅನೀತಿವಂತರ ಮೂಲಕ ಬರುವಂಥದ್ದು, ನಾನಾ ರೀತಿ ದೇವರಿಂದ ಹಾದಿ ತಪ್ಪಿಸುವಂಥದ್ದು. ಆಗ ಪುನಃ ನಾವು ದೇವರನ್ನು ಆಧಾರ ಮಾಡಿಕೊಳ್ಳದಿದ್ದರೆ ಅಂಥ ಕೆಟ್ಟ ದುಷ್ಟರ ಮುಖಾಂತರ ಅವರ ಮಾತಿಗೆ ಬೆಲೆ ಕೊಟ್ಟು ಹೋದರೆ ದೇವರು ಪುನಃ ಅಲ್ಲಿ ಏನು ಮಾಡ್ತಾನೆ, ಬಹಳ ಶಿಕ್ಷೆಗೆ ಒಳಪಡಿಸಿಬಿಡುತ್ತಾನೆ. ಅದಕ್ಕೆ ಹೇಳಿದ್ದು, ದೇವರೇ, ಕೋಪದಿಂದ ನಮ್ಮನ್ನು ತಳ್ಳಿ ಕೆಡವಿಬಿಟ್ಟಿದ್ದಿ, ನಮ್ಮನ್ನು ಎತ್ತಿ ನಿಲ್ಲಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ನಾವು ಅಲ್ಲಿ ಏನು ಮಾಡಬೇಕು, ಯಾವುದೇ ಕಾರಣಕ್ಕೂ ದೇವರನ್ನ ಆಧಾರ ಮಾಡಿಕೊಂಡು ಯೋಬನ ಜೀವಿತವನ್ನು ನೋಡಿ ಸೈತಾನ ಒಂದು ದೇವರಿಗೆ ಚಾಡಿ ಹೇಳಿದರೂ ಕೂಡ ಯೋಬನನ್ನು ಸೈತಾನ ವಶಕ್ಕೆ ಒಪ್ಪಿಸಿಕೊಟ್ರು. ಆದರೆ ದೇವರು ಯೋಬನ ಪರವಾಗಿ ನಿಂತರು. ತನ್ನ ಹೆಂಡತಿ ಬಿಟ್ಟು ಹೋದಲು, ಆಸ್ತಿ ಪಾಸ್ತಿ ಎಲ್ಲವೂ ನಾಶವಾಯಿತು. ಆದರೆ ಯೋಬನು ಒಂದೇ ಒಂದು ಕೆಟ್ಟ ಮಾತಿನಿಂದ ಅಥವಾ ದೇವರ ಬಗ್ಗೆ ಒಂದು ತಪ್ಪು ಕೂಡ ಯೋಚನೆ ಮಾಡಲಿಲ್ಲ. ಹಾಗೆ ನಾವು ಕೂಡ ನಮ್ಮ ಜೀವಿತದಲ್ಲಿ ಬಹಳ ಎಚ್ಚರವಾಗಿರಬೇಕು.
ಒಂದು ವೇಳೆ ತಪ್ಪಿ ಹೋದಾಗ ಒಂದೊಂದು ಶಿಕ್ಷೆ ಬರ್ತದೆ. ದೇವರು ಯಾರನ್ನು ಪ್ರೀತಿಸ್ತಾರೋ ತಪ್ಪಿ ಹೋದಾಗ ಅವರಿಗೆ ಶಿಕ್ಷೆ ಬರುವಂಥದ್ದು. ಆಗ ಎಲ್ಲ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ 10 ದಶಾಜ್ಞೆಗಳನ್ನು ದೇವರು ಕೊಟ್ಟಿದ್ದು. ಅದು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ಅದು ಯಾವಾಗ ಕಂಪ್ಯೂಟರಲ್ಲಿ ಪ್ರತಿಯೊಂದು ವಿಷಯಗಳು ಫೀಡ್ ಆಗಿರ್ತಾವೋ ಅದೇ ರೀತಿ 10 ದಶಾಜ್ಞೆಗಳು ನಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಜ್ಞಾನದಲ್ಲಿಯೂ ಯಾವಾಗಲೂ ತಯಾರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 2ನೇ ವಚನ 62. ನೀನು ದೇಶವನ್ನು ಕಂಪನಗೊಳಿಸಿ ಒಡೆದು ಬಿಟ್ಟಿದ್ದಿ, ಅದರ ಒಡಕುಗಳನ್ನು ಸರಿಮಾಡು, ಅದು ನಡುಗುತ್ತಿರುವಲ್ಲ. ನೋಡಿ, ಇಡೀ ದೇಶವನ್ನೇ ದೇವರು ಏನು ಮಾಡ್ತಾರೆ, ಶಿಕ್ಷೆಗೆ ಒಳಪಡಿಸ್ತಾರೆ. ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಮಳೆ ಇಲ್ಲ, ಬೆಳೆ ಇಲ್ಲ, ಸುನಾಮಿ, ಚಂಡಮಾರುತ, ಬೆಟ್ಟ ಗುಡ್ಡ ಸರಿಯುವಂಥದ್ದು, ಇಡೀ ದೇಶವನ್ನು ಕೂಡ ಶಿಕ್ಷೆಗೆ ಒಳಪಡಿಸಿಬಿಡ್ತಾರೆ. ಅದನ್ನು ಕೂಡ ಸರಿಮಾಡಿಸಪ್ಪ ಅಂದರೆ ಇವತ್ತು ಕೂಡ ಈ ಲೋಕದಲ್ಲಿ ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಸುನಾಮಿ, ಚಂಡಮಾರುತ, ಬೆಟ್ಟ ಗುಡ್ಡ ಜರಿಯೋದು, ಮಳೆ ಇಲ್ಲ. ಈ ದೇಶ ಕೂಡ ಇವತ್ತು ಹಾಳಾಗ್ಲಿಕ್ಕೆ ಕಾರಣ ಏನು? ದೇವರ ಕೋಪ. ಮನುಷ್ಯರು ದೇವರ ಮಾತನ್ನ ಕೇಳಿ ಸರಿಯಾಗಿ ನಡೆಯದೆ ಇರುವಂಥದ್ದು. ಇದು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಇದು ಸಂಬಂಧಪಡುವಂಥ ವಿಷಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಕ್ಕಾಗಿ ಸ್ತೋತ್ರ. ಅವರು ನಿಮ್ಮ ಮಾತುಗಳನ್ನು ಕೇಳಿ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳ